ನಮಸ್ಕಾರ ವೀಕ್ಷಕರೇ, ಜನಧ್ವನಿ ಜನಪರ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಋಷಿಕಾ ನಾಗ್. ಯಾದಗಿರಿಯಲ್ಲಿ ಕನ್ನಡ ವಿರೋಧಿ ಧೋರಣೆ ತೋರಿದ ಶಿಕ್ಷಣ ಸಂಸ್ಥೆಯ ವಿರುದ್ಧ ಕನ್ನಡ ಪರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿಯಮ ಉಲ್ಲಂಘಿಸಿ ಕನ್ನಡಕ್ಕೆ ಆದ್ಯತೆ ನೀಡದ ಜಾಹೀರಾತು ಫಲಕಗಳಿಗೆ ಕಪ್ಪು ಮಸಿ ಬಳಿದು ಪ್ರತಿಭಟನೆ ನಡೆಸಲಾಗಿದೆ. ಶಿಕ್ಷಣ ಇಲಾಖೆಗೆ ಕೂಡ ಒಂದು ವಾರದ ಗಡುವು ನೀಡಿರುವ ಹೋರಾಟಗಾರರು ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನಮಸ್ಕಾರ, ಜನಧ್ವನಿ ಜನಪರ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಜೊತೆ. ಯಾದಗಿರಿಯಲ್ಲಿ ಕನ್ನಡ ವಿರೋಧಿ ಧೋರಣೆ ತೋರಿದ ಶಿಕ್ಷಣ ಸಂಸ್ಥೆಗೆ ಕನ್ನಡ ಪರ ಹೋರಾಟಗಾರರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಕನ್ನಡವನ್ನು ಕಡೆಗಣಿಸಿದ್ದ ಬ್ಯಾನರ್ಗಳಿಗೆ ಕಪ್ಪು ಮಸಿ ಬಳಿಯಲಾಗಿದೆ. ಹೌದು, ಯಾದಗಿರಿ ನಗರದಲ್ಲಿ ಇಂದು ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ದಾಖಲಾತಿ ಜಾಹೀರಾತು ಫಲಕಗಳಲ್ಲಿ 60% ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನು ಬಳಸಬೇಕು ಎನ್ನುವ ಸರ್ಕಾರದ ಸ್ಪಷ್ಟ ಆದೇಶವಿದೆ. ಆದರೆ ಕೆಎಲ್ಇ ಶಿಕ್ಷಣ ಸಂಸ್ಥೆಯು ಈ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಬ್ಯಾನರ್ಗಳನ್ನು ಅಳವಡಿಸಿತ್ತು. ಇದನ್ನು ಖಂಡಿಸಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ವಿಶ್ವರಾಧ್ಯ ದಿಮ್ಮೇರವರ ನೇತೃತ್ವದಲ್ಲಿ ಕಲ್ಲು ಮುಳ್ಳಿನ ಹಾದಿ ತುಳಿದು ಹೋರಾಡುವ ಕಾರ್ಯಕರ್ತರು ಆ ಬ್ಯಾನರ್ಗಳಿಗೆ ಕಪ್ಪು ಮಸಿ ಬಳಿದು ಕಠಿಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೆ ಈ ಹೋರಾಟ ನಿಂತಿಲ್ಲ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೂ ಸಂಘಟನೆ ಕಟು ಎಚ್ಚರಿಕೆಯನ್ನು ನೀಡಿದೆ. ಜಿಲ್ಲೆಯಾದ್ಯಂತ ನಿಯಮ ಉಲ್ಲಂಘಿಸಿ ಅಳವಡಿಸಲಾಗಿರುವ ಎಲ್ಲ ಜಾಹೀರಾತು ಫಲಕಗಳನ್ನು ಕೇವಲ 1 ವಾರದ ಒಳಗಾಗಿ ತೆರವುಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಒಂದು ವೇಳೆ ಅಧಿಕಾರಿಗಳು ಈ ಗಡುವನ್ನು ನಿರ್ಲಕ್ಷಿಸಿ ವಿಳಂಬ ಧೋರಣೆ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ನೇರವಾಗಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮುಖಕ್ಕೂ ಮಸಿಯ ಬಳಿಬೇಕಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷರಾದ ವಿಶ್ವರಾಧ್ಯ ದಿಮ್ಮೇರವರು ಖಡಾಖಂಡಿತವಾಗಿ ಎಚ್ಚರಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಅದನ್ನು ಕಡೆಗಣಿಸಿದರೆ ಹೋರಾಟದ ಕಿಡಿ ಮುಂದುವರಿಯುತ್ತದೆ ಎನ್ನುವುದು ಸದ್ಯದ ಆಕ್ರೋಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನಧ್ವನಿ ಜನಪರ ಸುದ್ದಿವಾಹಿನಿ. ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಕಡ್ಡಾಯವಾಗಿ 70% ಇವಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲೂ ಕೂಡ ನಮ್ಮ ಯಾದಗಿರಿ ಜಿಲ್ಲೆಯಾದ್ಯಂತ ಶಿಕ್ಷಣ ಇಲಾಖೆಯೇ ಕೂಡ ಈ ರೀತಿ ಒಂದು ಆಂಗ್ಲ ಭಾಷೆಯಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸ್ತಾ ಇದ್ದು ಇದನ್ನು ನಾವು ಖಂಡಿಸ್ತೀವಿ. ಈಗಾಗಲೇ ಸುಮಾರು ಬಾರಿ ನಾವು ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಿದ್ದೀವಿ. ಅದು ಕೂಡ ಶಿಕ್ಷಣ ಇಲಾಖೆ ಯಾವುದೇ ರೀತಿಯಾದ ಕ್ರಮವನ್ನು ಒಂದು ಆಂಗ್ಲ ಭಾಷಿಗರ ಒಂದು ಶಿಕ್ಷಣ ಸಂಸ್ಥೆ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಆಗ್ರಹಿಸ್ತೀವಿ. ಇವತ್ತು ಈ ಒಂದು ಬ್ಯಾನರ್ನ ನಾವು ಈಗ ಕನ್ನಡ ಬಳಸಿ ಅಂತ ಆಗ್ರಹಿಸಿ ಅದನ್ನು ಕಪ್ಪು ಮಸಿ ಬಿಡ್ತಾ ಇದ್ದೀವಿ. ಇನ್ನೊಂದು ವಾರ ಗಡುವು ನಾವು ನೀಡ್ತಾ ಇದ್ದೀವಿ ಶಿಕ್ಷಣ ಇಲಾಖೆಗೆ. ಅದರಲ್ಲೂ ಕೂಡ ಅವರು ಕ್ರಮ ಕೈಗೊಳ್ಳದೇ ಇದ್ರೆ ಯಾದಗಿರಿ ಜಿಲ್ಲೆಯಾದ್ಯಂತ ಯಾವುದೇ ಒಂದು ಆಂಗ್ಲ ಭಾಷೆ ನಾಮಕ ಜಾಹೀರಾತುಗಳನ್ನು ಅಳವಡಿಸಿದ್ರು ಅಷ್ಟಕ್ಕೂ ನಾವು ಮಸಿ ಬಿಡ್ತೀವಿ. ಹಾಗೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಮಸಿ ಬಿಡತಕ್ಕಂಥ ಕೆಲಸನ ನಾವು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕದಿಂದ ಮಾಡ್ತೀವಿ. ಇದಾಗಿತ್ತು ಈ ಕ್ಷಣದ ಜನಧ್ವನಿ ಜನಪರ ಸುದ್ದಿವಾಹಿನಿ. ನಮಸ್ಕಾರ.